ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ರವೆ ಹುರಿತಾ ಇದೆ. ಅಷ್ಟರಲ್ಲಿ ನಮ್ಮ ಮಾವ ಕೂಡ ಎದ್ದು ಅವರು ಫ್ರೆಶ್ ಅಪ್ ಆಗ್ತೀನಿ ಅಂತ ಹೋಗಿದ್ರು. ಸೊ ಮಾವ ಇದ್ರಲ್ಲ ಅನ್ನೋ ಉದ್ದೇಶಕ್ಕೆ ಉಪ್ಪಿಟ್ಟು ಮಾಡ್ತಿರೋದು. ಮತ್ತು ಇನ್ನೊಂದೇನಂತ ಅಂದರೆ ನಮ್ಮನೇಲಿ ನವೀನ್ಗೆ ಮತ್ತು ಅಥರ್ವನ್ಗೆ ಉಪ್ಪಿಟ್ಟು ಅಂದರೆ ಒಂಚೂರು ಇಷ್ಟ ಆಗಲ್ಲ. ನಾನು ಏನೇ ತರಕಾರಿ ಹಾಕಿ ಏನೇ ಅವರೆಕಾಳು ಹಾಕಿ ಮಾಡಿದ್ರು ಅವ್ರಿಗೆ ಇಷ್ಟ ಆಗಲ್ಲ. ಈಗ ನೋಡಿ ತಾತ ಮೊಮ್ಮಗ ಇಬ್ಬರು ಸೇರಿಕೊಂಡು ಬ್ರಷ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ನಾನು ಹೆಂಗಿದ್ರು ರವೆ ಹುರಿತಾ ಇದ್ನಲ್ಲ, ಇನ್ನೊಂದು 5-10 ಮಿನಿಟ್ಸಲ್ಲೆಲ್ಲ ಉಪ್ಪಿಟ್ಟು ಆಗಿಬಿಡುತ್ತೆ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಡಿ ಬ್ರಷ್ ಮಾಡಿಕೊಂಡು ಅಂತ. ಸೊ ಅಥರ್ವಂಗೆ ಕಂಪ್ನಿ ಸಿಕ್ತಂಗೆ ಆಯಿತು. ಖುಷಿಯಿಂದ ಬ್ರಷ್ ಮಾಡೋಕ್ಕೆ ಅಂತ ನಿಂತ್ಕೊಂಡಿದ್ದಾನೆ. ಸೊ ಅವ್ನಿಗೇನೋ ಒಂಥರ ಮಕ್ಕಳಂದ್ರೆ ಹಾಗೆ ಅಲ್ವಾ, ಅಜ್ಜಿ ತಾತ ಅಂತ ಅಂದರೆ ಇಷ್ಟ. ಅವರು ನೋಡಿಕೊಂಡು ಇವನು ಬ್ರಷ್ ಮಾಡ್ತೀನಿ ಅಂತ ಅಂದ್ಕೊಂಡು ನಿಂತಿದ್ದಾನೆ. ನಾನು ಅಷ್ಟರಲ್ಲಿ ಉಪ್ಪಿಟ್ಟು ರೆಡಿ ಮಾಡಾಯಿತು. ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಿ ಅಂತ ಅಂದರೆ ಅಪ್ಪ ಮಗ ಇಬ್ಬರು ತಿನ್ನಲಿಲ್ಲ. ಸೊ ನಾನು ಬ್ರೇಕ್ಫಾಸ್ಟ್ ಹಾಕ್ಕೊಂಡು ನಮ್ಮ ಮಾವಂಗೂ ಕೂಡ ಹಾಕ್ಕೊಟ್ಟೆ. ಅವರು ಕೂಡ ತಿಂತಾಯಿದ್ರು. ನನಗೂ ಅಷ್ಟೇ ಬಿಸಿ ಇದ್ದಾಗಲೇ ತಿನ್ಬಿಡ್ಬೇಕು ಉಪ್ಪಿಟ್ಟನ್ನ, ತಣ್ಣಗಾದರೆ ತಿನ್ನೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಜೊತೆಗೆ ಹಾಕ್ಕೊಂಡು ಬಂದು ನಾನು ಅವರು ಇಬ್ಬರು ಕೂಡ ತಿಂತಾಯಿದ್ವಿ. ಆರ್ಯ ಮಲ್ಕೊಂಡಿದ್ದ. ಆಮೇಲೆ ಇನ್ನೊಂದು ಏನಂತ ಅಂದರೆ ನಮ್ಮ ಅಥರ್ವ ಮೊದಲೇ ಫಿಕ್ಸ್ ಆಗಿಬಿಟ್ಟಿದ್ದ. ಅಜ್ಜಿ ಮನೆ ಚಿತ್ರಾನ್ನ ಮಾಡಿದಾರಂತೆ, ನಾನು ಚಿತ್ರಾನ್ನ ತಿಂತೀನಿ ಅಂತ. ಅಮ್ಮನೂ ಹಾಗೆ ಅಂದರು, ನೋಡು ನಿನ್ನ ಮನೆಯವ್ರಿಗೆ ಏನಾದರೂ ಉಪ್ಪಿಟ್ಟು ಬೇಡ ಅನ್ಸಿದ್ರೆ ಇಲ್ಲಿ ಚಿತ್ರಾನ್ನ ತೊಗೊಂಡೋಗು, ನಮ್ಮ ಅಕ್ಕನಿಗೆ ಉಪ್ಪಿಟ್ಟು ಇಷ್ಟ, ಸೊ ಅವಳಿಗೆ ಉಪ್ಪಿಟ್ಟು ತೊಗೊಬಂದು ಕೊಡು ಅಂತ. ಹಾಗಾಗಿ ನಾನು ಬಿಸಿ ಬಿಸಿ ಉಪ್ಪಿಟ್ಟು ಆಗಿದ ತಕ್ಷಣ ಅವಳಿಗೆ ಉಪ್ಪಿಟ್ಟು ಕೊಟ್ಟು ಕಳಿಸ್ಬಿಟ್ಟು ನವೀನ್ಗೆ ನೀವು ಚಿತ್ರಾನ್ನ ಇಸ್ಕೊಂಡು ಬನ್ನಿ ಅಂತಂದೆ. ನೋಡಿ, ಮನೆ ಹತ್ತಿರ ಇದ್ದರೆ ಈ ಥರದ್ದೊಂದು ಅಡ್ವಾಂಟೇಜು. ಆಮೇಲೆ ಆರ್ಯ ಇದ್ದ. ನಮ್ಮ ಮಾವ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೊರಡೋದಕ್ಕೆ ರೆಡಿ ಆದರು. ಅವ್ನಿಗೆ ಏನಂತ ಅಂದರೆ, ನಮ್ಮ ಮಾವನ ಏಜವ್ರು ಈ ಥರದ್ದು ಇರ್ತಾರಲ್ಲ, ಲೇಡೀಸ್ ಹತ್ರ ಹೋಗ್ತಾನೆ, ಜೆಂಟ್ಸ್ ಹತ್ರ ಹೋಗಲ್ಲ, ಎದ್ರುಕೊಂತಾನೆ. ನೋಡಿ, ದೂರದಿಂದ ನೋಡೋದಷ್ಟೇ, ಹತ್ರ ಹೋಗೋದೇ ಇಲ್ಲ ಅವನು. ಬರೀ ತಿರುಗಿ ತಿರುಗಿ ನೋಡ್ತಾನೆ ಎಲ್ಲ ಎತ್ಕೊಂಡು ಹೋಗ್ತಾರೆ ಅಂತ. ಅವರೆಕಾಳು ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ರೆ ಇವ್ರು ನೋಡಿ ಚಿತ್ರಾನ್ನ ತಿಂತವ್ರೆ. ಅದೇನು ಉಪ್ಪಿಟ್ಟು ಅಂದ್ರೆ ಆಗಲ್ವಾ? ಇವಾಗ ಅನಿಸ್ತೈತೆ ಉಪ್ಪಿಟ್ಟು ತಿನ್ಬೇಕಿತ್ತು. ಹೌದಾ? ಉಪ್ಪಿಟ್ಟು ಬಿಸಿ ಬಿಸಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಚಿತ್ರಾನ್ನ ಅಷ್ಟೊಂದು ಚೆನ್ನಾಗಿಲ್ವಾ? ಅಂದರೆ ಏನಾಗ್ಬಿಡುತ್ತೆ ಗೊತ್ತಾ, ಜಾಸ್ತಿ ಜನಕ್ಕೆ ಮಾಡಿದಾಗ ಅಷ್ಟೊಂದು ಚೆನ್ನಾಗಾಗಲ್ಲ. ನಾನು ಕುಡಿತಾ ಇದ್ದೀನಿ, ಇವನು ನೀರು ತಂದ್ಬಿಟ್ಟು. ನವೀನ್ಗೆ ಚಿತ್ರಾನ್ನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇವತ್ತೇನೋ ಅವ್ರಿಗೆ ಇಷ್ಟ ಆಗಿಲ್ಲ. ಅಮ್ಮನ ಮನೇಲಿ ಚಿತ್ರಾನ್ನ ಮಾಡಿದ್ರು. ಅಪ್ಪ ಮಗ ಇಬ್ಬರು ನಾವು ಚಿತ್ರಾನ್ನ ತಿಂತೀವಿ ಅನ್ಕೊಂಡು ಹೋದ್ರು. ನಾನು ನಮ್ಮ ಮಾವ ಅವರೆಕಾಳು ಉಪ್ಪಿಟ್ಟು ತಿಂದ್ವಿ, ಬಿಸಿ ಬಿಸಿ ಉಪ್ಪಿಟ್ಟು. ಮತ್ತು ನಮ್ಮ ಅಕ್ಕಂಗೆ ಉಪ್ಪಿಟ್ಟು ಬೇಕು ಅಂತ ಅಂದ್ಲು. ಅವಳಿಗೂ ಉಪ್ಪಿಟ್ಟು ಇಷ್ಟ, ಉಪ್ಪಿಟ್ಟು ಕೊಟ್ಟು ಕಳಿಸ್ದೆ. ಇವಾಗ ಅನಿಸ್ತೈತಂತೆ ಇನ್ನೊಂದು ಸ್ವಲ್ಪ ಐತೆ ಉಪ್ಪಿಟ್ಟು, ಆದರೆ ಬಿಸಿ ಇಲ್ಲ. ಚಿತ್ರಾನ್ನ ಏನೇ ತಿಂತೀನಿ ಅಂತ ತಿಂದು. ಏ ಬಂಟು, ತಗೋ ನೀರು ಕುಡಿ, ಹೇಳೋ ಎದೇಳ. ಏನು ಗೊತ್ತಾ, ಅದರಲ್ಲಿ ಸಂಡೇ ವೆಜ್ಜು ಹೋಗಲ್ಲ, ಅದೊಂದು ಮೈಂಡ್ ಫಿಕ್ಸ್ ಆಗ್ಬಿಟ್ಟಿರ್ತದೆ. ಮಧ್ಯಾಹ್ನಕ್ಕೆ ಏನು ಮಾಡೋದು ಹಂಗಾದ್ರೆ? ಮಧ್ಯಾಹ್ನ ಎಲ್ಲಿ ರಮ್ಯ ಅಡುಗೆ ಮಾಡೋಕೆ ಎಲ್ಲ ಆಗುತ್ತೆ. ಈಗ ನಾವೆಲ್ಲ ಹೊರಗಡೆ ಹೋಗ್ಬೇಕು, ಶೂಟ್ ಇದೆ. ಎಲ್ಲ ಆಗುತ್ತೆ ಹೇಳು. ಅಯ್ಯೋ, ಪೆನ್ನು ಕ್ಯಾಪ್ ತೆಗ್ದೈತೆ, ಕಣ್ಗಿನ್ ಚುಚ್ಕೊಬಿಟ್ಟೆ ಮಗನೆ. ತರಲೆಗಳು ಇವೆರಡೂ ನಮ್ಮ ಮನೇಲಿ ಇರೋವು. ಎಷ್ಟು ತರಲೆ ಮಾಡ್ತಾರೆ ಗೊತ್ತಾ? ಏನು ಮಾಡ್ತಾ ಗೊತ್ತಾ, ಬಾಯಿ ಮಾಡು ಅಂದರೆ ಅವ್ರ ಅಣ್ಣನ ಕಲಿತವನೇ ಬಾ ಅಂತ, ಬಾ ಹೋಗೋಣ ಅಂತ. ಹ್ಞೂ ಹಾಗೆ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇತ್ತು, ಅದನ್ನು ಮುಗಿಸಿ ಇಲ್ಲಿ ಏನೋ ತೊಗೊಳೋದಕ್ಕೆ ಅಂತ ಬಂದು ಮತ್ತೆ ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು. ಯೂಶಲಿ ಏನು ಮಾಡ್ತೀವಿ ಅಂತ ಅಂದರೆ, ಈ ರೋಡ್ ಸೈಡಲ್ಲೆಲ್ಲ ಸೊ ಒಂದೇ ಸಲ ಈಗ 100 ರೂಪಾಯಿಗೆ 4 kg ಈ ಥರ ಎಲ್ಲ ಮಾರ್ತಾರಲ್ವ, ಆ ಥರ ಜಾಸ್ತಿ ತೊಗೊಂಬಂದ್ಬಿಟ್ಟಿರ್ತೀವಿ. ಒಂದು 5 kg 6 kg ಆ ಥರ. ಮೋರಲ್ಲೇ ತೊಗೋಬೇಕು, ಸೂಪರ್ ಮಾರ್ಕೆಟಲ್ಲೇ ತೊಗೋಬೇಕು ಅಂತ ಏನೂ ಇಲ್ಲ. ಸೊ ನಮ್ಗೆ ಹೇಳ್ಬೇಕಂದ್ರೆ ಫ್ರೆಶ್ ತರಕಾರಿಗಳೆಲ್ಲ ಈ ರೋಡ್ ಸೈಡಲ್ಲಿ ಹಾಕ್ಕೊಂಡಿರ್ತಾರಲ್ಲ, ಈವ್ನಿಂಗ್ ಟೈಮು ಅವಾಗಲೇ ಸಿಗೋದು. ಸೊ ಆಲ್ಮೋಸ್ಟ್ ನಾವು ಅವಾಗಲೇ ತೊಗೊಬರೋದು. ನಾವೀಗ ಬಂದಿದ್ದು ಏನಕ್ಕೆ ಅಂತ ಅಂದರೆ, ನಮ್ಮಮ್ಮ ಇಂಡಿಕಾ ಈಸಿ ತೊಗೊಬಾ ಅಂತ ಅಂದರು. ನಾನು ನಿನ್ನ ಮಗನ ನೋಡ್ಕೊಳ್ಳೋ ಇದರಲ್ಲಿ ನನಗೆ ಟೈಮು ಇರಲ್ಲ, ನನಗೆ ಹೇರ್ ಕಲರ್ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡು, ಅದಕ್ಕೇ ಓಕೆ ತೊಗೊಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಆಮೇಲೆ ನನಗೆ ಈ ಬಟರ್ ಮುರ್ಕ್ ಅಂದರೆ ಬೆಣ್ಣೆ ಮುರ್ಕು ಇತ್ತು, ಅದನ್ನು ತೊಗೊಂಡೆ. ಅದನ್ನು ತೊಗೊಂಡು ಹಂಗೆ ರಾತ್ರಿಗೆ ಏನಾದರೂ ನಾನ್ ವೆಜ್ ಮಾಡಲೇಬೇಕು, ಇಲ್ಲ ನಾವೇನು ಸುಮ್ಮನೆ ಇರಲ್ಲ, ಕೊತ್ತಂಬರಿ ಪುದೀನ ಎಲ್ಲ ತೊಗೊಂಡು ಬ್ಲಾಗ್ನ ಈಗ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಫುಲ್ ರೆಸ್ಟ್ ಮಾಡಿದ್ದಾಯಿತು. ಯಾವ ಥರ ಅಂತ ಅಂದರೆ, ಡೈಲಿ ನಮಗೆ ರೆಸ್ಟೇ ಇರಲ್ಲ, ಫುಲ್ ಬ್ಯುಸಿ ಇರ್ತೀವಿ ಬೆಳಿಗ್ಗೆಯಿಂದ ರಾತ್ರಿ ಮಲ್ಗೋವರೆಗೂ ಅಷ್ಟೇ. ನಾನು ಸ್ವಲ್ಪ ರೆಸ್ಟ್ ಮಾಡಿದೆ, ನೀವು ರೆಸ್ಟ್ ಮಾಡಿಲ್ಲ ಬಿಡಿ. ನೀವು ಯಾವಾಗಲೂ ರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಮಧ್ಯಾಹ್ನ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ನವೀನ್. ಅಮ್ಮನ ಮನೆಗೆ ಹೋದಾಗ ಅಮ್ಮನ ಜೊತೆ ನಾನು ಇವತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಂಟು ಆಟ ಆಡಿಸ್ಕೊಂಡು ಮಾತಾಡ್ಕೊಂಡು ಬೆಳಿಗ್ಗೆ ಎಲ್ಲ. ನೀವು ಸೀರಿಯಸ್ಲಿ ಎಷ್ಟೊತ್ತಿಗೆ ಹೋಗಿದ್ದು ಗೊತ್ತಾ? 4 o'clock ಹೋಗಿದ್ದು. ನೀವು ಬಂದಾಗ ಎಷ್ಟು ಹೇಳಿ? ಬಂದಾಗ ಎಷ್ಟು ಹೇಳಿ? 5:30 ಆಗಿತ್ತೇನೋ. ಅಷ್ಟೋ ತನಕ ಆರಾಮಾಗಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಅಮ್ಮ ನಾನು
ರೆಸ್ಟ್ ಮಾಡಿದ್ದಾಯ್ತು. ಅದಕ್ಕೆ ನನಗೇನು ಅನಿಸ್ಲಿಲ್ಲ. ಮತ್ತು ಬಂಟುನು ಅಷ್ಟೇ ಆರಾಮಾಗಿ ಆಟ ಆಡ್ತಾ ಇದ್ದ. ಅವ್ನು ಸುತ್ತ ಇದ್ದರೆ, ಹೊಟ್ಟೆ ತುಂಬಿದ್ರೆ ಅವನಿಗೆ ಅವ್ನು ಏನು ಎತ್ಕೊಳ್ಳಿ ಅಂತೆಲ್ಲ ಹಿಂಸೆ ಕೊಡಲ್ಲ. ಒಂದು ಹಸ್ವಿದ್ದಾಗ, ಇನ್ನೊಂದು ನಿದ್ದೆ ಬಂದಾಗ, ಎರಡೇ. ಅವ್ನು ಹೊಟ್ಟೆ ತುಂಬಿದ್ರೆ ಅಳಲ್ಲ. ಅವನು ಆರಾಮಾಗಿ ಆಟ ಆಡ. ಮತ್ತೆ ಮನೆ ತುಂಬಾ ಜನ ಇರಬೇಕು, ಅವಾಗ ಆಟ ಆಡ್ತಾನೆ. ಏನಂದ್ರೆ ಅವ್ನು ತರಲೆ ಕೆಲಸ ಏನಾದ್ರು ಡ್ರಾಯರ್ ಎಳಿಯೋದು ಆ ಥರ ಎಲ್ಲ ಮಾಡ್ತಾರೆ. ಈಗ ಹೆಂಗೆ ಗೊತ್ತಾ ರಮ್ಯ, ಒಂದ್ ಏನಾದ್ರು ನೋಡ್ಬಿಟ್ರೆ ಅದನ್ನೇ ಅವ್ನು ಬಿಡಲ್ಲ. ಅವನು ಹಿಡ್ಕೊಳ್ಳೇಬೇಕು. ಅವ್ನ ಗುರಿ ಅಲ್ಲಿ ಇತ್ತು ಅಂದ್ರೆ ಆ ಗುರಿ ತಲುಪೋರಿಗೂ ಅವ್ನು ಬಿಡಲ್ಲ. ಸೊ ಸಿಂಕಲ್ ಪಾತ್ರೆಗಳೆಲ್ಲ ಇದೆ. ಬೆಳಿಗ್ಗೆ ಟಿಫನ್ ಮಾಡಿದ್ದು, ಮಧ್ಯಾಹ್ನ ಅಡುಗೆನೇ ಏನೂ ಮಾಡಲಿಲ್ಲ ಫ್ರೆಂಡ್ಸ್. ಹಂಗೆ ಕಾಲ ಕಳೆದ್ಬಿಟ್ವಿ. ಯಾವ ಥರ ಸಂಡೆ ಮಾಡಿದ್ದೀವಿ ಅಂದರೆ ಬೆಳಿಗ್ಗೆ ತಿಂಡಿನೇ ಮಧ್ಯಾಹ್ನಕ್ಕೂ ಮಾಡ್ಕೊಂಡು. ಏನು ಗೊತ್ತಾ, ಬೇಜಾರು ಒಂಥರ. ಮತ್ತೆ ಅಡುಗೆ ಮಾಡಬೇಕಾ ಗೊತ್ತಾ, ಇವ್ರ ಅಮ್ಮನ ಮನೆ ಚಿತ್ರಾನ್ನ, ನಮ್ಮ ಮನೆ ಉಪ್ಪಿಟ್ಟು, ಎರಡು ಸ್ವಲ್ಪ ಸ್ವಲ್ಪ. ಸೊ ಇಲ್ಲಿಗೆ ಅಲ್ಗೋಯ್ತು, ಅಲ್ಲಿ ನಿಲ್ಗೆ ಗೊತ್ತಲ್ಲ, ಸ್ವಲ್ಪ ಮಿಕ್ಕಿತ್ತು ಆಯ್ತಾ, ಇನ್ನೂ ಉಳ್ದಿತ್ತು. ಅದನ್ನೇ ಮ್ಯಾನೇಜ್ ಮಾಡ್ಬೋಣ, ರಾತ್ರಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೋಡಿ, ನಿನ್ನೆ ರಾತ್ರಿ ಅವರೆಕಾಳು ಬಾತ್ ತಿಂದಿದೀವಿ, ಇವತ್ತಾಗಲೇ ಬಿರಿಯಾನಿ ಮಾಡ್ಕೊತಾ ಇದೀವಿ. ಅದೇನೋ ಇಷ್ಟ ಚಳಿಗೆ. ನಾಳೆ ಸೋಮವಾರ ಮಾಡಲ್ಲ. ಇನ್ನು ಸಂಡೇ ಒಂಥರ ನಾನ್ ವೆಜ್. ಸಂಡೇ ನಾನ್ ವೆಜ್ ಗ್ರೇವಿ ಮಾಡ್ಕೋಬೋದಿತ್ತು ಆ್ಯಕ್ಚುಲಿ, ಚಪಾತಿ ಗ್ರೇವಿ ಮಾಡ್ಕೊಳ್ಳೋಣ ಅಂತ. ಬಟ್ ಟೈಮ್ ಇಲ್ಲ. ಇನ್ನೊಂದೇನಂತ ಅಂದರೆ, ಈಗ ನನ್ಗೆ ಗೊತ್ತಾಗಿದ್ದು ಇವಾಗ ನಮಗೆ, ಇವ್ರ ಅಕ್ಕನ ಮಗ ಇದ್ದಾರಲ್ಲ, ಅವನು ಹಾಸ್ಟೆಲಲ್ಲಿ ಇರೋದು ಆ್ಯಕ್ಚುಲಿ. ಸೊ ಫಸ್ಟ್ PU. ಅವ್ನು ಸ್ಟೇಟಸ್ ನೋಡ್ಬಿಟ್ಟು ಇವ್ರ ಅಕ್ಕ ಸ್ಟೇಟಸ್ ಹಾಕಿದ್ರು. ಅದನ್ನ ನೋಡ್ಬಿಟ್ಟು ನಾನು ಇವತ್ತು ಬಂದಿದ್ದಾನೆ ಅಂತ ಗೊತ್ತಾಯ್ತು. ಬಟ್ ಅವ್ನು ಬಂದು ಆಲ್ರೆಡಿ 3 days ಆಗಿದೆಯಂತೆ. ಅವ್ರ ಸ್ಟೇಟಸ್ ಹಾಕ್ದಾಗ್ಲೇ ನಂಗೆ ಗೊತ್ತಾಗಿದ್ದು ಕರ್ಕೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಫುಲ್ ಯಾವ ಥರ ಬ್ಯುಸಿ ಇರ್ತೀವಿ ಅಂತ ಅಂದರೆ, ಒಂಥರ ನಮ್ಮ ಕೆಲಸ ಮಾಡ್ಕೊಳಕ್ಕೂ ಟೈಮ್ ಆಗಿರಲ್ಲ. ಹಂಗಾಗಿ ಕಾಲ್ ಏನು ಮಾಡಿರಲಿಲ್ಲ ಈಗ ರೀಸೆಂಟಾಗಿ. ಅವರು ಅಷ್ಟೇ, ನಾವು ಬ್ಯುಸಿ ಇರ್ತೀವಿ ಅಂದ್ಕೊಂಡು ಅವರು ನಾವೇನು ಕಾಲ್ ಮಾಡಿರಲಿಲ್ಲ. ಈಗ ಸ್ಟೇಟಸ್ ನೋಡಿಬಿಟ್ಟು ನಾನು ಕಾಲ್ ಮಾಡಿದೆ. ಅವಾಗ ಹೇಳಿದ್ರು, ಅಕ್ಕ ಈ ಥರ ಬಂದಿದ್ದ, ಆಗಲೇ ಇವತ್ತು ಹೊರಟಿದ್ದಾನೆ, 10 ಗಂಟೆಗೆ ಬಸ್ಸಿದೆ ಅಂತ. ಸೊ ಟೈಮ್ ನೋಡ್ತೀನಿ, ಆಲ್ರೆಡಿ 7 ಗಂಟೆ ಆಗಿತ್ತು. ಸೊ ಅವ್ನು ಕರಿಯೋಣ ಅಂತ ಅಂದ್ಬಿಟ್ಟು ಮಾಡಿದ್ದು, ಇನ್ನೇನು ಹೊರಟ್ಬಿಟ್ಟಿದ್ದಾನೆ ಅಂತ ಅಂದರೆ, ಹೆಂಗಿದ್ರು ಬಿರಿಯಾನಿ ಮಾಡ್ತಾ ಇದ್ದೀವಲ್ಲ, ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟು ಅವ್ನಿಗೆ ಬಿರಿಯಾನಿ ತೊಗೊಂಡೋಗೋಣ. ಅಲ್ಲಿ ಇನ್ನೊಬ್ಬ ಚಿಕ್ಕ ಮಗ ಇದ್ದಾನಲ್ಲ, ಅವನು ಇಲ್ವಂತೆ. ಹಾಗಾಗಿ ಅಕ್ಕ ಮತ್ತು ಅವರು ಇಬ್ಬರೇ ಅಂತ ಅಂದ್ಬಿಟ್ಟು, ಓಕೆ ನಾವೇ ತೊಗೊಂಡು ಬರ್ತೀವಿ ಅಂತ ಅಂದೆ. ತೊಳಿಬಾರ್ದು ಅಂತ ಎಲ್ಲಿದೆ. ಸೊ ಅದಕ್ಕೆ ಎಲ್ರಿಗೂ ಸೇರಿ ಈಗ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅಮ್ಮ ಮತ್ತು ಶಿವನು ಬರ್ತಾರೆ, ಚಿಂಟುನು ಬರ್ತಾಳೆ. ಅವ್ರ ಮನೆ KFC ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಥರ್ವ ಅಕ್ಕನ ಮನೆಗೆ ಹೋಗಿದ್ದಾನೆ. ಅವ್ನು KFC ಅಂದರೆ ತುಂಬ ಇಷ್ಟ. ಪಾಪ್ಕಾರ್ನ್ ಮಾಡಿದ್ದಾರೆ ಅಂತ. ನನಗೂ ಸ್ವಲ್ಪ ತಗೋಬಾ ಚಿಂಟು ಪಾಪ್ಕಾರ್ನ್ ಅಂತ ಅಂದಿದ್ದೆ. ಅದಕ್ಕೆ ಅವಳು ಫೋನ್ ಮಾಡಿದ್ಲು, ಅಕ್ಕ ತಗೋಬರ್ತಾ ಇದ್ದೀನಿ, ನಾನು ಬರ್ತೀನಿ ಕಾಲೇಜ್ಗೆ, ಇಲ್ಲಿಂದಾನೇ ಹೋಗ್ತೀನಿ ಬೆಳಿಗ್ಗೆ ಅಂತ. ಹಾಗಾಗಿ ಎಲ್ರಿಗೂ ಈಗ ಬಿರಿಯಾನಿ. ಜಸ್ಟ್ 1 ಕಿಲೋಮೀಟರ್ ಆಗುತ್ತಾ? 1.5 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ. 1.5 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಅನ್ಕೋ. ಅವ್ರ ಗೇಟ್ ಸ್ವಲ್ಪ ದೂರ ಇದೆಯಲ್ಲ. 2 ಕಿಲೋಮೀಟರ್, 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಸೊ ಅವಳು ಇಲ್ಲಿಂದಾನೇ ಹೋಗ್ತೀನಿ ಅಂದ್ಲು. ಸರಿ ಆಯಿತು ಬಾ ಅಂತ ಅಂದೆ. KFC ಇದು ಪಾಪ್ಕಾರ್ನ್ ತಿನ್ನಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಬೇಗ ಅಲ್ಲಿ ನಿತಿನ್ ಹೊರಟ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಅವ್ನಿಗೆ ಲೇಟ್ ಆಗುತ್ತೆ ಅಂತ ಬೇಗ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಈಗ ರೆಡಿ ಮಾಡೋಣ. ಇದು ಬೆಳ್ಳುಳ್ಳಿ ಬೇಳೆ ಬಿಡಿಸಿರೋದೈತಲ್ಲ ನೋಡಿ, ಅದು ನವೀನ್ ಚಿಕನ್ ಥರ ಅಷ್ಟರಲ್ಲಿ ನಾನು ಆಲ್ರೆಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಸಾಲೆಗೆ ಏನು ಬೇಕು ಮತ್ತು ಈರುಳ್ಳಿ ಟೊಮೆಟೊ ಎಲ್ಲನೂ ಹಚ್ಚಿಟ್ಕೊಂಡಿದ್ದೆ. ಸೊ ಚಿಕನ್ ತೊಳೆಯೋದು ಅಂತ ಬಂದಾಗ ನವೀನ್ ಅವರೇ ನಮಗೆ ಚಿಕನ್ ತೊಳ್ಕೊಡೋದು. ಸೊ ಅವ್ರು ನೀಟಾಗಿ ಯಾವ ಥರ ಅಂತ ಅಂದರೆ ಗೊತ್ತಲ್ಲ, ಅವ್ರು ಸ್ವಲ್ಪ ಸಿಕ್ಕಾಪಟ್ಟೆ OCD. ಆ ನೀರು ಒಂಚೂರು ಇರಬಾರ್ದು, ಅದು ಇದು ಅಂದ್ಕೊಂಡು ನೀಟಾಗಿ ಚಿಕನ್ ತೊಳ್ಕೊಡ್ತಾರೆ. ಆಮೇಲೆ ಇನ್ನೊಂದು ಏನಂತಂದರೆ, ಅಡುಗೆ ಮನೇಲಿ ಅವ್ರು ನನ್ನ ಜೊತೆ ಇದ್ರೇ ನನಗೆ ಸಮಾಧಾನ ಆಗೋದು. ಅವರು ಕೈ ಹಾಕಬೇಕು, ಇಲ್ಲ ಅಂತ ಅಂದರೆ ಏನು ಬೇಕಾದರೂ ಮಾಡ್ತೀನಿ ನಾನು, ಆದರೆ ಅವ್ರು ನನ್ನ ಪಕ್ಕದಲ್ಲಿ ಇರಬೇಕು. ಅದು ಇದು ಸಣ್ಣ ಪುಟ್ಟ ಅವ್ರು ಹೆಲ್ಪ್ ಮಾಡಬೇಕು ನನಗೆ, ಆವಾಗ ನಂಗೆ ಸಮಾಧಾನ ಆಗೋದು. ಹಾಗಾಗಿ ಅವ್ರು ನನ್ನ ಜೊತೆ ಅಡುಗೆ ಮನೇಲಿ ಇದ್ದರೆ, ಅವ್ರು ಯಾವ ಥರ ಅಂದರೆ, ಈಗ ನಾನು ಏನೇ ಕೆಲಸ ಮಾಡ್ತೀನಿ ನನ್ನ ಜೊತೆ ಇರೋ ಅಂತಾರಲ್ಲ, ಹಂಗೆ ನಾನು ಅಡುಗೆ ಮನೇಲಿ ಏನಾದರೂ ಮಾಡಬೇಕಾದ್ರೆ ನನ್ನ ಗಂಡ ನನ್ನ ಜೊತೆಲಿದ್ದರೆ ಇನ್ನೂ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಅದು ಮಾಡ್ದಂಗೆ ಅನಿಸಲ್ಲ. ಸೊ ಇಬ್ಬರು ಸೇರ್ಕೊಂಡು ಮಾಡಿಬಿಡ್ತೀವಿ. ಆ್ಯಂಡ್ ಇದೆಲ್ಲ ಆದಮೇಲೆ ವಿಷಲ್ ಬರ್ತಾಯಿದೆ. ಅವನಿಗೆ ಸ್ವಲ್ಪ ಲೇಟೇ ಆಗಿಬಿಡ್ತು. ಅಂದರೆ ಅವನಿಗೆ 10 ಗಂಟೆಗೆಲ್ಲ ಬಸ್ ಇತ್ತಂತೆ. ನಾನು ಕಾಲ್ ಮಾಡಿದಾಗ 7 ಆ ಥರ ಆಗಿತ್ತು. ಇನ್ನೇನೇನು 1 ಅವರಲ್ಲಿ ಮಾಡಿಬಿಡೋಣ ಅಂತ ಅಂದಾಗ, ಈ ಜಾಸ್ತಿ ರೈಸ್ ಹಾಕಿದಾಗ ಅದು ವಿಷಲೆಲ್ಲ ಬರೋದಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ. ಸೊ ಅದು ವಿಷಲೆಲ್ಲ ಬರ್ತಾಯಿತ್ತು. ಅಷ್ಟರಲ್ಲಿ ನವೀನ್ ಸ್ವಲ್ಪ ಅವ್ರಿಗೆ ಆಫೀಸ್ದು ವರ್ಕ್ ಇತ್ತು. ಇನ್ನು ನಾಳೆಯಿಂದ ರುಟೀನ್ಸ್ ಶುರುವಾಗುತ್ತಲ್ಲ ನಮ್ಮದು ಕೆಲಸ, ಅದು ಇದು ಅಂತ ಅಂದ್ಕೊಂಡು ಅದ್ರದ್ದು ಸ್ವಲ್ಪ ಏನೋ ನೋಡ್ಕೊತಾ ಇದ್ರು. ನಾನು ಚಾರ್ಜ್ ಹಾಕ್ಕೊಂಡು ಫೋನ್ ಯೂಸ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೆ. ಅವರು ಯೂಶ್ವಲಿ ನನಗೆ ಹೇಳ್ತಾ ಇರ್ತಾರೆ ಇಂಥ ವಿಷಯದಲ್ಲೆಲ್ಲ, ಚಾರ್ಜ್ ಹಾಗೆ ಸ್ವಿಚ್ ಆನ್ ಮಾಡಿಬಿಟ್ಟು ಆಫ್ ಮಾಡದೆ ಬರೋದು, ಆ ಥರದ್ದೆಲ್ಲ ಮಾಡಬೇಡ ಅಂತ. ಅದರಲ್ಲೂ ಮಕ್ಕಳಿರೋ ಮನೇಲಂತೂ ತುಂಬಾ ಕೇರ್ಫುಲ್ಲಾಗಿರಬೇಕು. ಇವತ್ತು ನಮ್ಮ ಅಥರ್ವ ಅಂತೂ ಅವ್ರ ದೊಡ್ಡಮ್ಮನ ಮನೇಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದಾನೆ. ಅಲ್ಲಿ ಚಿಂಟು ಜೊತೆ, ಅವ್ರ ದೊಡ್ಡಮ್ಮನ ಜೊತೆ. ಇನ್ನು ಆರ್ಯ ನಾವು ಅಡುಗೆ ಮಾಡೋ ತನಕ ಅಮ್ಮನ ಮನೇಲೇ ಇದ್ದ. ಅಮ್ಮ ನೀವು ಮಾಡ್ಕೊಳ್ಳಿ ನಿಧಾನಕ್ಕೆ, ಅವನು ಇದ್ದರೆ ಅದು ಇದು ಬಂದು ಎತ್ಕೊ ಅಂತಾನೆ ಅಂದ್ಬಿಟ್ಟು
ಅಮ್ಮ ನೋಡ್ಕೊತಾ ಇದ್ರು. ಅಮ್ಮ ಮತ್ತು ಆರ್ಯ ಕೂಡ ಬಂದರು. ಅಷ್ಟರಲ್ಲಿ ಅಡುಗೆ ಕೂಡ ರೆಡಿ ಆಗಿ, ಇನ್ನು ಚಿಂಟು, ಶಿವು ಮತ್ತು ಅಥರ್ವ ಅವರು ಕೂಡ ಆನ್ ದಿ ವೇ ಇದ್ದೀವಿ ಅಂತ ಅಂದರು. ಎಲ್ಲರೂ ಒಟ್ಟಿಗೆ ಬರ್ತಾರಲ್ಲ, ಫಸ್ಟು ಕೊಟ್ಟು ಕಳಿಸ್ಬಿಡೋಣ, ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ನಂಗೆ ಅದು ಬೇರೆ ಟೆನ್ಷನ್ ಆಗ್ತಾಯಿತ್ತು, ಅಯ್ಯೋ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಇನ್ನು ಬಸ್ ಮಿಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾವೇನು ಹೇಳಿದೆ, ಫಸ್ಟ್ ಈಗ ಅದನ್ನು ಓಪನ್ ಮಾಡಿಬಿಟ್ಟು ಸ್ವಲ್ಪ ನಾವೇ ಪ್ರೆಷರ್ ಎಲ್ಲ ತೆಗೆಸ್ಬಿಟ್ಟು ಫಸ್ಟ್ ಅದನ್ನು ಮಿಕ್ಸ್ ಮಾಡಿ ತೊಗೊಂಡೋಗಿ ಕೊಟ್ಬಿಟ್ಟು ಬಂದುಬಿಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ನವೀನ್ ಅದನ್ನು ವಿಷಲ್ ಹೋಗಲಿ ಅದು ಕಂಪ್ಲೀಟಾಗಿ ಅಂತ ಅಂದ್ಬಿಟ್ಟು ಸೌಟ್ ಇಟ್ಕೊಂಡು ತೆಗಿತಾ ಇದ್ರು. ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಚಳಿ, ಮಧ್ಯಾಹ್ನ ಎಲ್ಲ ಯಾವ ರೇಂಜಿಗೆ ಬಿಸಿಲಿರುತ್ತೆ, ಬಟ್ ಈ ಬೆಳಿಗ್ಗೆ ರಾತ್ರಿ ಅಂತೂ ಚಳಿ ಇರುತ್ತೆ, ಏನು ಕೆಲಸ ಮಾಡೋಕ್ಕೂ ಆಗ್ತಾರಲ್ಲ. ಹೊರಗಡೆ ಹೋಗೋದೆಲ್ಲ ನೆನೆಸ್ಕೊಂಡ್ರಂತೂ ಸ್ವಲ್ಪ ಕಷ್ಟನೇ. ಹಾಗಾಗಿ ಯೂಶಲಿ ಸಂಡೇ ಸ್ಯಾಟರ್ಡೆ ಅಂತ ಅಂದರೆ ಹೊರಗಡೆ ಹೋಗೋ ಪ್ಲ್ಯಾನ್ ಇಟ್ಕೊಂಡಿರ್ತೀವಿ. ಅದರಲ್ಲಿ ಈವ್ನಿಂಗ್ ಟೈಮ್ ಏನಾಗ್ಬಿಡುತ್ತೆ ಅಂದರೆ ಒಂಥರ ಬೋರ್ ಆಗ್ತಿರುತ್ತೆ. ನಾಳೆಯಿಂದ ವರ್ಕು ಅದು ಇದು ಅಂತ ಯೂಶಲಿ ಒಂಥರ ಬೋರ್ ಆಗ್ತಿರುತ್ತೆ. ಆ ಟೈಮ್ನ ಒಂಥರ ಜಾಲಿಯಾಗಿ ಕಳೆದಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಹೊರಗಡೆ ಹೋಗೋದು, ಮೂವಿಗೆ ಹೋಗೋದು ಅಥವಾ ಯಾವುದಾದ್ರೂ ಮೂವಿ ನೋಡೋದು, ಈ ಥರದ್ದೆಲ್ಲ ಮಾಡ್ಕೊತೀವಿ. ಬಟ್ ಈ ಚಳಿಗಾಲ ಹೆಂಗೆ ಶುರು ಆಯಿತೋ, ಹೊರಗಡೆ ಈವ್ನಿಂಗ್ ಟೈಮ್ ಹೊರಗಡೆ ಹೋಗೋದು ಅಂತ ಅಂದ್ರೇ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಎಲ್ಲೂ ಹೋಗೋದಿಲ್ಲ, ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ, ಬೆಚ್ಚಗೆ ಮನೇಲಿ ಇರೋಣ ಅಂತ ಅನಿಸ್ತಿರುತ್ತೆ. ನೋಡಿ ಬಿರಿಯಾನಿ ಈಗ ರೆಡಿಯಾಗಿದೆ, ನವೀನ್ ಮಿಕ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಮನೇಲೆಲ್ಲ ಗೊತ್ತಲ್ಲ, ನಾನು ಮಿಕ್ಸ್ ಮಾಡಿದ್ರೆ ಕಂಪ್ಲೇಂಟ್ ಏನಂತ ಅಂದರೆ, ಸ್ಟಾರ್ಟಿಂಗ್ ತಿನ್ನೋರ್ಗಷ್ಟೇ ಚೆನ್ನಾಗಿರುತ್ತೆ, ಕೆಳಗಡೆ ತಿನ್ನೋರಿಗೆ ಅದು ಮಸಾಲೆನೇ ಕರೆಕ್ಟಾಗಿ ಮಿಕ್ಸ್ ಮಾಡಿರಲ್ಲ ನಾನು ಅಂತ ಅಂದ್ಬಿಟ್ಟು ನನ್ನ ಕೈಲಿ ಮಿಕ್ಸ್ ಮಾಡಿಸೋದೇ ಇಲ್ಲ, ನಾನು ಮಾಡೋದಿಲ್ಲ. ಇಷ್ಟೊಂದು ಜಾಸ್ತಿ ಇದ್ದಾಗ ನನ್ನ ಕೈಲಿ ಅಷ್ಟೊಂದು ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನವೀನ್ಗೆ ಮಿಕ್ಸ್ ಮಾಡೋಕ್ಕೆ ಹೇಳ್ಬಿಡ್ತೀನಿ. ಸೊ ಅವರೇ ಮಿಕ್ಸ್ ಮಾಡ್ತಾ ಇದ್ದಾರೆ, ಅವರೇ ಮಿಕ್ಸ್ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕ್ಬಿಡಿ ಅಂತ ಅಂದ್ಬಿಟ್ಟು ಹಾಕ್ಸ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ನಿಮ್ಗೆಲ್ರಿಗೂ ಗೊತ್ತು, ಬಿರಿಯಾನಿ ಮತ್ತು ಈ ಬಾತ್, ಅವರೆಕಾಳು ಬಾತ್ ಎಸ್ಪೆಷಲಿ ಅಂತಂದರೆ ನಮ್ಮಮ್ಮ ಮಾಡೋದಂತೂ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ನಮಗೂ ಅಷ್ಟೇ, ಅದೇನೋ ಗೊತ್ತಿಲ್ಲ, ಬಿರಿಯಾನಿ ಅಂದರೆ ಅದೊಂಥರ ಖುಷಿ. ಅದರಲ್ಲೂ ನೈಟ್ ಟೈಮ್ ಮಾಡ್ಕೊಳಕ್ಕಂತೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ರೆಗ್ಯುಲರಾಗಿ ಮಾಡ್ಕೊತೀವಿ. ಸೊ ಹಾಟ್ ಬಾಕ್ಸಿಗೆ ಹಾಕ್ಕೊಂಡು ನವೀನೀಗ ಅರ್ಜೆಂಟಲ್ಲೇ ಹೊರಟ್ರು, ನಾನು ಬಂದು ಊಟ ಮಾಡ್ತೀನಿ, ಕೊಟ್ಬಿಟ್ಟು ಬಂದುಬಿಡ್ತೀನಿ ಅಂತ. ಅಮ್ಮ ಡೈಜೆಷನ್ ಆಗಲ್ಲ ಸುಮ್ಮನೆ. ಅಷ್ಟರಲ್ಲಿ ಚಿಂಟು ಮತ್ತು ಶಿವು ಕೂಡ ಬಂದರು. ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ ನೋಡಿ. ನನ್ನ ಮಗ ನಾಳೆ ಯಾವ್ಯಾವ ಬುಕ್ಸ್ ಇದೆ ಅಂತ ಸ್ಕೂಲಿಂದ ವಾಟ್ಸಪ್ ಮಾಡಿರ್ತಾರಲ್ಲ, ಅದನ್ನೆಲ್ಲ ನೋಡಿಕೊಂಡು ಬುಕ್ಸ್ ಎಲ್ಲ ಎತ್ತಿಟ್ಕೊಂಡ. ಇನ್ನು ಆರ್ಯ ಅರ್ಧ ಬಿಸಾಕ್ತಾನೆ ಅಂತ ಅಂದ್ಬಿಟ್ಟು ಅದೆಲ್ಲ ತೊಗೊಂಡೋಗಿ ಸ್ಟೆಪ್ಸ್ ಹತ್ರ ಇಟ್ಟಿದ್ದಾನೆ. ಅವ್ನಿಗೇನಂತ ಅಂದರೆ ನಮ್ಮ ಅಥರ್ವನ್ಗೆ ಮೆಸೇಜ್ ಅವನೇ ನೋಡಿಕೊಂಡು ಯಾವ್ಯಾವ ಬುಕ್ಸು ಅಂತ ಅಂದ್ಬಿಟ್ಟು ಹಾಕ್ಕೊಂಡ್ಬಿಡ್ತಾನೆ, ಅಷ್ಟು ಒಳ್ಳೆ ಮಗ ಅವನು. ಇತ್ತೀಚೆಗೆ ಸ್ವಲ್ಪ ನೆಗ್ಲಿಜಿಯನ್ಸ್ ಇದೆ ಸ್ಟಡೀಸ್ ವಿಷಯಕ್ಕೆ. ನಾನು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಅದು ಇದು ಓಡಾಟ ಅಂದ್ಕೊಂಡು. ಅವನಿಲ್ಲ ಅಂದರೆ ಯೂಶಲಿ ಎಲ್ಲನೂ ಕಲ್ತ್ಕೊಂಡ್ಬಿಡ್ತಾನೆ ಬೇಗ ಬೇಗ. ನಿನಗೋಸ್ಕರ ಸ್ವೀಟ್ ಬಾಕ್ಸ್ ಬಂದಿದೆ. ಯಾರು ಕೊಟ್ಟದು? ಯಾರು? ಕನಿಕಾ ಅತ್ತೆ ಹೆಸರು ಬೇರೆ ನೆನಪಾಯ್ತು ಅವನಿಗೆ. ನಾನು ಎಲ್ಲೋಗಿದ್ದೆ? ನಾನು ಹೇಳಿದ್ದೆ ಅವನು. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಬಟ್ಟನ ನಾನು ಹೋಗ್ಬೇಕಾದ್ರೆ ರೋಡಲ್ಲಿ ನೋಡಿದೆ, ನೀನು ಬರ್ತಾಯಿದ್ರೆ ಆ ಕಡೆಯಿಂದ ಕರ್ಕೊಂಡು ಹೋಗೋಣ ಅಂತ. ನೀವೆಲ್ಲ ಏನ ಸ್ವೀಟ್ ಬೇಕಂತೆ? ಪೇಡನಾ? ಅಥರ್ವನ್ ಫೇವ್ರೇಟ್ ಪೇಡ. ಬೇಡಲ್ಲ, ಪ್ಯಾಂಟಿಗೆ ಹುಡುಗಿ ಪ್ಯಾಂಟ್ ನನ್ ಬಾಕ್ಸ್ ಕೊಟ್ಬಿಡು, ಅವ್ನು 2 ನಿಮಿಷ ಇಟ್ಕೊಳ್ಳಿ, ಬಾಕ್ಸ್ ಓಪನ್ ಮಾಡಿ. ಇಲ್ಲ, ಆಚೆ ಕ್ಯಾಪ್ ಕೊಡಿಬೇಕಾದ್ರೆ ಸಮಾಧಾನ ಆಗಲ್ಲ. ಇಲ್ಲ ಅಂದ್ರೆ ಚಿಕ್ಕಪ್ಪ ಆಚೆದ್ ಮಾತ್ರ ಕೊಡಿಬೇಕಾರೆ. ಅವನು ಕೊಡಕ್ ಹೋದ್ರೆ ಇವನು ಆಲ್ರೆಡಿ ಈಸ್ಕೊಂಡೆ ಬಿಟ್ಟ. ಎಷ್ಟು ಕಾಂಪಿಟೇಷನ್ ಮಾಡ್ತೀಯ? ದೊಡ್ಡವ್ರ ಬೆಲೆ ಇಲ್ಲ, ಅಲ್ಲಿ ದೊಡ್ಡವರು ದೊಡ್ಡ ಪಂಚ ಅಲ್ವಾ? ಅಣ್ಣ ಅಲ್ಲಿ ದೊಡ್ಡ ಪಂಚ, ನೀನ ದೊಡ್ಡ ಪಂಚ. ನಿಂಗೋಸ್ಕರನೇ ಕೊಡು, ಅವನಿಗೆ ಕೊಡು, ಅಥರ್ವನ್ ಕೊಡು. ಪ್ಯಾಕೆಟ್ ಕುಡಿಯಕ್ಕೆ ಅವನಿಗೆ ಆಚೆದು ಕ್ಯಾಪು. ಅದು ಕವರ್ ತೆಗೆದ್ಬಿಟ್ಟು ಕೊಡು ನಮಗಿಲ್ಲ ಅಂದ್ರೆ ಅವ್ನಿಗೆ ಬಾಕ್ಸ್ ಕೊಡು. ಇವ್ನು ಬಿಡಲ್ಲ, ಬಾಕ್ಸ್ ಕೊಡ್ಲಿಲ್ಲ ಅಂದ್ರೆ ಅವ್ನು ಬಿಡ್ತಾನ. ಅದ್ ಏನ್ ಹೇಳ್ತವ್ರೆ, ಡ್ಯಾಡಿ ಡ್ಯಾಡಿ ಅಂತವನ. ಡ್ಯಾಡಿ ಡ್ಯಾಡಿ ಸ್ಪೂನ್ ಅಲ್ಲಿ ತಿನ್ಸಿ ನಮ್ಗೆ ಅಂತ. ಒಂದ್ ಸ್ಪೂನ್ ತರಬೇಕಂದ ಅಲ್ಲಿ. ಸ್ಪೂನ್ ತಗೋ, ಬೆಳಗಾವಿ ಕುಂದ. ನಾವ್ ಅವತ್ ನೆನೆಸ್ಕೊಂಡು ಡೈರಿ ತಗೊಂಡ್ ತಿಂದೆ. ಡ್ಯಾಡಿ ಹಿಂಗೆ ಡ್ಯೂಟಿಗೆ ಹೋದಾಗ ತಗೋಬತ್ತಿತ್ತಲ್ಲ, ನಾರ್ತ್ ಸೈಡ್ ಡ್ಯೂಟಿಗೆ ಹೋದಾಗ. ಸಿಗ್ಲಿಲ್ವೇನೋ? ಫೋರ್ಕ್ ಬೇಡ, ಬೇರೆ ಸ್ಪೂನ್ ತಗೋಬ. ಅದ್ರಲ್ಲಿ ತಿನ್ನಕ್ಕಾಗಲ್ಲ. ಹೇಳಿದ್ ಮಾತ್ ಕೇಳು, ಬೇರೆ ತಗೊಂಬ. ಸ್ಪೂನ್ ತಗೋಬ.
ಐ ಮಾತುಗಳು ಹೆಂಗ್ ಆಡ್ತಾರೆ ಅಂತ ಗೊತ್ತಿಲ್ಲ. ನೋಡಲ್ಲಿ ಆರ್ಯ ನೋಡಲ್ಲಿ ಹೇಳಿದ ಮಾತೇ ಕೇಳಲ್ಲ. ಆರ್ಯ ಮಾತು ಬೇಗ ಬಂದ ನಮಗೆ. ಅಥವಾ ಹೆಂಗೆ ನೋಡಲ್ಲಿ ನಮಗೆ ಟೆನ್ಷನ್ ಜಾಸ್ತಿ ಕೊಡಬಾರ್ದು ಅಂತ. ಅಯ್ಯೋ ಕೊನೆಗೂ ನನ್ನನ್ನೇ ಎಬ್ಸ್ಬಿಟ್ಟಲ್ಲ. ಟೆನ್ಷನ್ ಆಗಲ್ಲ ಎರಡನೇದಕ್ಕೆ ಯಾಕೋತಾ ಆ ಥರದ್ರಲ್ಲಿ ಆ ಟೆನ್ಷನ್ ಎಲ್ಲ ಹಾಕ್ಬಿಟ್ಟು ಅವ್ನು ಮಾತು ಹೆಂಗೆ ಹೋದ್ರು ಮಾತು ಬರುತ್ತೆ ಲೇಟ್ ಆದ್ರೆ ಅಂತ. ಆದ್ರೂ ಏನಿಲ್ಲ, ಈಗಲೂ ಲೇಟ್ ಆಗಿದ್ರೆ ಮತ್ತೆ ಟೆನ್ಷನ್ ಸ್ವಲ್ಪ ಆಗಿರೋದು, ಏನೇ ಆಗ್ಲಿ ಲೇಟ್ ಆಗ್ಬಿಡ್ತಲ್ಲ ಅಂತ. ಅವ್ನಿಗೆ ನೀನ್ ಕೇಳೋ ಮುಂಚೆನೆ ಬಂದ್ ಎಲ್ಲ ಬೇಗ ಬಂತಲ್ಲ ಅವ್ನಿಗೆ. ಇನ್ನೂ 1 ವರ್ಷ ತುಂಬಾ ಆಗ್ಲೇ ಬಂದ್ಬಿಡ್ತು. ತುಂಬ್ತು ಅಲ್ಲ, ಆಗ್ತಾನೆ ಮಾತಾಡ್ತಾನೆ. ಬರ್ತಡೇ ಆಯ್ತಲ್ಲ ಒಂದು. ಅಜ್ಜೆ ಬೇಗ ಬಂದ್ಬಿಡ್ತಾರಮ್ಮೆ ಇವ್ನಿಗೆ. ಅಜ್ಜಿನೂ ಬೇಗ ಸಿಟ್ಟು ಸೇಮ್ ಏಜ್ಗೆ ನೀನು ಅಜ್ಜೆ ಹಾಕಿದ್ದು. ಅವ್ನ ಬರ್ಡೇಲಿ ನೀನು ತಪ್ಪಜ್ಜೆ ಟ್ರೈ ಮಾಡ್ತಾ ಇದ್ದೆ. ಆಗ್ತಾ ಇದ್ದ ನಿನ್ ಬರ್ಡೇಲಿ ನಿನ್ ಬರ್ಡೇಲಿ ನಂಗೆ ನೆನಪಿದೆ. ಜೀವಿತದ್ ನಮಗ್ ಗೊತ್ತಿಲ್ಲ, ಅವ್ನು ಅಲ್ಲಿದ್ದಲ್ಲಿ. ಅವ್ನಿಗೆ ಅಲ್ಲಿ ಒಂದ್ ಸ್ವಲ್ಪ ಹಾಕು. ಆ ತರ್ಮನ್ಗೆ ಅಷ್ಟೊಂದು ತಿನ್ನಲ್ಲ ಅವನು ಸ್ವೀಟ್ಸ್. ಫಸ್ಟ್ ಇವ್ನಿಗೆ ಹಾಕ್ಬಿಡಪ್ಪ ಒಂಚೂರು, ಬಿಡಲ್ಲ ಇಲ್ಲ ಅಂದ್ರೆ ಅವನು. ನೀನ್ ಹೆಂಗನೇ ಹೇಳ್ತೀನದ ಮಾಡಾಯ್ತು. ಎಲ್ಲ ಅಷ್ಟೊಂದು ಹಾಕ್ಬಿಡ ನೀನು, ಮಕ್ಳಿಗೂ ಅಷ್ಟೊಂದು ತಿನ್ಸ್ಬಾರ್ದು ಸ್ವೀಟ್. ಸಾಕು. ಸೊ ಹೀಗೆ ಎಲ್ಲ ಊಟ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಕುಂದ ಟೇಸ್ಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ಆರ್ಯ ನೋಡಿ ಅವ್ನು ಬಿಡ್ತಾನೆ ಇಲ್ಲ. ಅವ್ನಿಗೆ ಏನೇ ಆದರೂ ಅಷ್ಟೇ, ಯಾರು ಏನೇ ತಿಂತಿದ್ರು ತಿನ್ಬಿಡ್ಬೇಕು, ಅಲ್ಲಿ ತನಕ ಅವ್ನಿಗೆ ಸಮಾಧಾನನೇ ಆಗಲ್ಲ. ಆ ಥರ ಆಟ ಮಾಡ್ತಾನೆ. ಆದರೆ ನಮ್ಮ ಅಥರ್ವ ತಿರ್ಗೋ ನೋಡಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನಂಗಿರ್ತಾನೆ ಅಥರ್ವ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಆ ಕಮೆಂಟ್ಸ್ಗಳನ್ನ ನೋಡಿದಾಗ ಪ್ರತಿಯೊಂದು ಕಮೆಂಟ್ಸ್ ನೋಡಿರ್ತೀನಿ, ಬಟ್ ಕೆಲವೊಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಕ್ಕೆ ಆಗಿರಲ್ಲ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಈಗ ಏನು ನೀವು ಪ್ರೀತಿ ತೋರಿಸ್ತಾ ಇದ್ದೀರೋ, ಇಷ್ಟು ವರ್ಷದಿಂದ ಏನು ಪ್ರೀತಿ ತೋರಿಸ್ತಾ ಬಂದಿದ್ದೀರೋ, ಆ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತಾ, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.